ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈಗ ನಾನು ಬೆಳಗ್ಗೆ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ವಾಕ್. ಬೆಳಗ್ಗೆ ನಾನು ಮಾರ್ನಿಂಗ್ ವಾಕಿಗೆ ಹೋಗಿದ್ದೆ. ಆಲ್ಮೋಸ್ಟ್ ನಾನು 7 ಗಂಟೆ ಹೋಗ್ತೀನಿ, 8 ಗಂಟೆ ಬರ್ತೀನಿ, ಅಂದರೆ 1 ಅವರ್ ವಾಕ್ ಮಾಡ್ತೀನಿ. ಸೊ ಅದಾದಮೇಲೆ ಈಗ ಲಂಚಿಗೆ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ಮೆಂತ್ಯ ರೈಸ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ಸಿಂಪಲ್ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಒಂದು ದಪ್ಪ ಈರುಳ್ಳಿ ಮತ್ತು ಒಂದು ಲವಂಗ, ಒಂದು 5ರಿಂದ 6 ಲವಂಗ, ಆನಂತರ ದಾಲ್ಚಿನ್ನಿ, ಅದಾದಮೇಲೆ ಸ್ವಲ್ಪ ಇದು ಗಾರ್ಲಿಕ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ, ಮತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಖಾರದ ಪುಡಿ ಹಾಕ್ತಾಯಿಲ್ಲ, ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು 7ರಿಂದ 8 ತೊಗೊಂಡಿದ್ದೀನಿ. ಅಂದರೆ ನಿಮಗೆ ಎಷ್ಟು ಖಾರ ಬೇಕನ್ಸುತ್ತೋ ಅಷ್ಟು ಹಾಕ್ಬೋದು. ಮತ್ತು ಪಲಾವ್ ಎಲೆ. ಈ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ. ಈಗ ನಾನು ಕ್ವಿಕ್ಕಾಗಿ ರೆಸಿಪಿನ ತೋರಿಸ್ತೀನಿ. ಸೊ ತುಂಬಾ ಸಿಂಪಲ್ಲಾಗಿರುತ್ತೆ ಮತ್ತು ತುಂಬ ಟೇಸ್ಟಿ ಮತ್ತು ಹೆಲ್ದಿ ಕೂಡ, ಯಾಕಂದರೆ ಮೆಂತ್ಯ ಸೊಪ್ಪು ಇರುತ್ತಲ್ಲ, ಹಾಗಾಗಿ ಈಗ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಿ, ಲವಂಗ ಮತ್ತು ದಾಲ್ಚಿನ್ನಿ ಹಾಕಿ, ಈಗ ಇದನ್ನು ಏನು ಹೆಚ್ಕೊಂಡಿರೋಂಥ ಗ್ರೀನ್ ಚಿಲ್ಲೀಸ್ ಇದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆಯಲ್ಲೇ ನಾನು ಹಾಕ್ಕೊಳ್ತೀನಿ, ಯಾಕಂದರೆ ತುಂಬಾ ಟೇಸ್ಟಿ ಮತ್ತು ಸ್ವಲ್ಪ ಖಾರ ಬಿಟ್ಕೊಡುತ್ತೆ. ಸ್ವಲ್ಪ ಫ್ರೈ ಮಾಡಿದರೆ ಚೆನ್ನಾಗಿ ಖಾರ ಬಿಟ್ಕೊಡುತ್ತೆ. ಫ್ರೈ ಆದಮೇಲೆ ಇದು ಜಿಂಜರ್ ಗಾರ್ಲಿಕ್ ಏನು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಇದನ್ನು ಸ್ವಲ್ಪ ತರ್ತರಿಯಾಗಿ ಜಜ್ಕೊಂಡಿದ್ದೀನಿ. ಸೊ ಅದು ತರ್ತರಿಯಾಗಿ ಜಜ್ಕೊಂಡ್ರೂ ತುಂಬ ಟೇಸ್ಟಿ ಅನಿಸುತ್ತೆ. ಸೊ ಅದಾದಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದು ದಪ್ಪ ಈರುಳ್ಳಿ. ಸೊ ಈರುಳ್ಳಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ, ಮತ್ತು ಸ್ವಲ್ಪ ಫ್ರೈ ಮಾಡಬೇಕು. ಮತ್ತು ಜಾಸ್ತಿ ಈರುಳ್ಳಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಚೆನ್ನಾಗಿ ಟೇಸ್ಟ್. ಈರುಳ್ಳಿನ ಫ್ರೈ ಮಾಡಿದ ಮೇಲೆ ಇದರಲ್ಲಿ ಮೆಂತ್ಯ ಕೂಡ ನಾನು ಹಾಕಿದೆ. ಮೆಂತ್ಯ ಸ್ವಲ್ಪ ಇದಾಗಬೇಕು, ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಮೆಂತ್ಯ ಸ್ವಲ್ಪ ನೀರು ಬಿಟ್ಕೊಳುತ್ತೆ. ಈಗ ಇದಕ್ಕೆ ಇದು ಮ್ಯಾಗಿ ಮಸಾಲೆ ಏನು ಬರುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಈ ಮಸಾಲೆ, ಅಂದರೆ ಈ ಪಲಾವ್ಗೆ. ಇಲ್ಲಾಂದ್ರೆ ಯೂಶ್ವಲಿ ಮನೇಲಿ ಮಾಡಿರೋಂಥ ಮಸಾಲೆ ಆಗಿರ್ಬೋದು, ಅಥವಾ ಇದು ಶಾಹಿ ಬಿರಿಯಾನಿ ಮಸಾಲ ಅಂತ ಸಿಗುತ್ತೆ, ಅದನ್ನು ಹಾಕ್ತಾಯಿದ್ದೆ. ಈಗ ಅದು ಶಾಹಿ ಬಿರಿಯಾನಿ ಮಸಾಲೆ ಇಲ್ಲ, ಸೊ ಮನೇಲಿ ಮಾಡಿರೋಂಥ ಮಸಾಲ ಇದೆ ಅದು, ಮತ್ತು ಈ ಪೂರ್ತಿ 1 ಪ್ಯಾಕೆಟ್ ಏನು ಮ್ಯಾಗಿ ಮಸಾಲೆ ಬರುತ್ತೆ ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಯಾರು ಮ್ಯಾಗಿ ಮಸಾಲೆ ಇದಕ್ಕೆ ಹಾಕಿಲ್ಲ ಅದನ್ನು ಹಾಕಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಅನ್ನ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಬಿಸಿ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಾನು ಅನ್ನ 2 ಗ್ಲಾಸ್ ತೊಗೊಂಡಿದ್ದೆ. ಸೊ ಅದರ ಡಬಲ್, ಅಂದರೆ 4 ಗ್ಲಾಸಷ್ಟು ಇದಕ್ಕೆ ನೀರು ಹಾಕಬೇಕು. ಅದು ಬಿಸಿ ನೀರು ಹಾಕಬೇಕು. ಬಿಸಿ ನೀರು ಹಾಕೋದ್ರಿಂದ ಅಂದರೆ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮತ್ತು ಬೇಗ ಕುದಿ ಬರುತ್ತೆ. ಹಾಗಾಗಿ ನಾವು ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಬೇಗ ಬೇಯಿಸ್ಬೋದು ಅಂತ. ಮತ್ತು ಟೇಸ್ಟ್ ತುಂಬಾ ಡಿಫರ್ ಆಗುತ್ತೆ. ಈ ತಣ್ಣೀರು ಹಾಕೋಕ್ಕಿಂತ ಈ ಬಿಸಿನೀರು ಹಾಕಿದರೆ ಟೇಸ್ಟು ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ. ಈಗ ಕುಕ್ಕರ್ ಲಿಡ್ ಮುಚ್ಚಿ 1 ಸೀಟಿ ಬರ್ಸಿದ್ರೆ ಪಲಾವ್ ರೆಡಿ. ವೆಲ್ಕಮ್ ಬ್ಯಾಕ್. ಸೊ ಈಗ ಸಂಜೆ ಆಗಿದೆ. ಸಂಜೆ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ರೆಡಿಯಾಗಿದ್ದೀನಿ. ರೆಡಿಯಾಗಿ ಇವಾಗ ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಮಗು ಇದು ನಾಮಕರಣಕ್ಕೆ. ಅಂದರೆ ಇಲ್ಲಿ ಕೆಳಗಡೆ ಬಿರಿದ್ದಾರೆ, ಅಂದರೆ ನಮ್ಮ ನೇಬರು. ಸೊ ಅವರ ಮೊಮ್ಮಗಳ ನಾಮಕರಣ ಇದೆ. ಸೊ ಹಾಗಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅಂದರೆ ಆಲ್ಮೋಸ್ಟ್ ಈಗ ಸಂಜೆ ಆಗಿದೆ, 7:30 ಆಗ್ತಾಯಿದೆ. ಗೊತ್ತಿಲ್ಲ, ಯೂಶ್ವಲಿ ನಾಮಕರಣ ಅಂದರೆ ಬೆಳಗ್ಗೆ ಇರುತ್ತೆ, ಆದರೆ ಇವರು ಸಂಜೆ ಇಟ್ಕೊಂಡಿದ್ದಾರೆ. ಸಂಜೆ ಮುಹೂರ್ತ ಇರ್ಬೋದು, ಹಾಗಾಗಿ ಸೊ ನಾನು ಬೇಗ ರೆಡಿ ಆಗ್ತೀನಿ. ನನ್ನ ಇದು ಮಗನ ನಾಮಕರಣಕ್ಕೂ ಬಂದಿದ್ದರು, ಅಮ್ಮೆನ ನಾಮಕರಣಕ್ಕೆ. ಸೊ ಹಾಗಾಗಿ ನನಗೆ ಕಂಪಲ್ಸರಿ ಹೋಗಲೇಬೇಕು. ಹಾಗಾಗಿ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ಅಮ್ಮೇನ ಮತ್ತು ಅಮ್ಮ ಬರ್ತಾಯಿಲ್ಲ, ಯಾಕಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಮತ್ತು ಲೇಟ್ ಆದರೆ ಅವನಿಗೆ ಊಟದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಮ್ಮೆದು. ಹಾಗಾಗಿ ನಾನು ಅವನಿಗೆ ಬಿಟ್ಟು, ಅಮ್ಮ ಮತ್ತು ಅಮ್ಮಗೆ ಬಿಟ್ಟು ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ.
ಸೊ ನಾನು ಲೊಕೇಶನ್ಗೆ ರೀಚ್ ಆದೆ. ತುಂಬ ಹತ್ರನೇ ಇದೆ ಮನೆಯಿಂದ. ಸೊ ತುಂಬ ಬ್ಯೂಟಿಫುಲ್ಲಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ, ಹೋಟೆಲಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಚೆನ್ನಾಗಿತ್ತು, ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ನನಗೆ ಇದೆಲ್ಲ ನೋಡಿದರೆ ನನ್ನ ಮಗನ ನಾಮಕರಣ ನೆನಪಾಯಿತು. ತುಂಬ ಬ್ಯೂಟಿಫುಲ್ಲಾಗಿತ್ತು. ಸೊ ವೆರಿ ನೆಕ್ಸ್ಟ್ ಡೇ ನಾವು ಯಲ್ಲಮ್ಮ ದೇವಿಯ ದರ್ಶನಕ್ಕೆ ಬಂದಿದ್ದೀವಿ. ಇದು ಬಂದು ಸವದತ್ತಿ ಹತ್ತಿರ ಯಲ್ಲಮ್ಮ ಗುಡ್ಡ ಅಂತ ಇದೆ, ಅಲ್ಲಿ ಯಲ್ಲಮ್ಮ ದೇವಿಯ ದೇವಸ್ಥಾನ ಇದೆ. ಸೊ ಅಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮ ಮಾಮ ಅವರು ಬಂದಿದ್ದರು, ಅಂದರೆ ಸಣ್ಣ ಮಾಮ ಏನಿದ್ದಾರೆ ಅವರು ಪ್ರತಿ ವರ್ಷ ಈ ದೇವರಿಗೆ ಬಂದು ಅಂದರೆ ಬರ್ತಾರೆ ದರ್ಶನಕ್ಕೆ ಪ್ರತಿ ವರ್ಷ. ಹಾಗಾಗಿ ನಾನು ಈ ಸಲ ಇದ್ನಲ್ಲ, ಸೊ ಹಾಗಾಗಿ ಅವ್ರ ಜೊತೆ ನಾನು ಮತ್ತು ಅಮ್ಮ ಕೂಡ ಬಂದ್ವಿ. ಸೊ ಹಾಗೆಯೇ ಮುನೋಳಿ ಅಂತ ನಮ್ಮ ಅಜ್ಜಿ ಮನೆ ಇದೆ, ಅಲ್ಲಿಗೆ ಇವತ್ತು ನಾವು ಉಳ್ಕೊಳ್ತೀವಿ. ಯಾಕಂದರೆ ತುಂಬ ಲೇಟಾಗಿಬಿಡುತ್ತೆ ಮನೆಗೆ ಹೋಗುವಷ್ಟು, ಅಂದರೆ ಏನು ಬಸ್ ಅದು ಇರೋದಿಲ್ಲ. ಸೊ ತುಂಬಾ ಟಯರ್ಡಾಗಿರ್ತೀವಿ. ಹಾಗಾಗಿ ಇಲ್ಲೊಂದು ದಿನ ಇದ್ದು ಆಮೇಲೆ ಅಂದರೆ ಒಂದು ನೈಟ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗಬೇಕು ಅಂತ ಇಲ್ಲಿ ಈಗ ಬಂದಿದ್ದೀವಿ. ಇದು ನಮ್ಮ ಅಜ್ಜಿ ಮನೆ. ಇದು ಮುಂಚೆನೂ ನಾನು ಇದರ ವಿಡಿಯೋನ ಶೇರ್ ಮಾಡಿದೆ, ಅಂದರೆ ಈ ಮನೆ ಟೂರ್ನ ಹೋಮ್ ಟೂರ್ ಮಾಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂತಂದರೆ ನೋಡಿ. ಆ್ಯಕ್ಚುಲಿ ನಾವು ಹೋಗಿದ್ದ ದಿನ ಸ್ಯಾಟರ್ಡೇ ಇತ್ತು. ಸೊ ಈ ಥರ ಹನುಮಾನ್ ಮಂದಿರ ಇದೆ, ಅಂದರೆ ಚಿಕ್ಕ ಮಂದಿರ ಮಾಡಿದ್ದಾರೆ. ಸೊ ಅಲ್ಲಿ ಪ್ರತಿ ಸ್ಯಾಟರ್ಡೇಗೂ ಈ ಥರ ಪೂಜೆನ ಮಾಡ್ತಾರೆ. ಸೊ ಸಂಜೆ ಆಗಿದ್ದರಿಂದ ಈವ್ನಿಂಗ್ ಟೈಮ್ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ರು. ಇವರು ನಮ್ಮ ಮಾಮ. ಇದು ಬಂದು ಪಂಚಲಿಂಗೇಶ್ವರ ದೇವಸ್ಥಾನ. ಇದು ಮುನೋಳಿಯ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು. ಇಲ್ಲಿ ಬಂದಾಗೆಲ್ಲ ನಾವು ಈ ದೇವರ ದರ್ಶನ ಪಡ್ಕೊಂಡು ಹೋಗ್ತೀವಿ. ಸೊ ಇಲ್ಲಿಂದ ನಾವು ಹೊರಟ್ವಿ ಬೆಳಗಾಂಗೆ. ಇದಾಗಿತ್ತು ನನ್ನ ಒಂದು ಪುಟ್ಟ ವಿಡಿಯೋ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.